ಹೆಲೋ ನನ್ನೆಲ್ಲ ಮುದ್ದು ವೀಕ್ಷಕರೇ, ನಾನು ಇವತ್ತಿನ ಬ್ಲಾಗ್ನಲ್ಲಿ ಲಾಸ್ಟ್ ಅಂದರೆ ಪ್ರೀವಿಯಸ್ ಬ್ಲಾಗ್ನ ಕಂಟಿನ್ಯೂ ಮುಂದುವರೆದ ಭಾಗ ಈ ಬ್ಲಾಗಲ್ಲಿದೆ. ಅಂದರೆ ನಾನು ಮ್ಯೂಸಿಯಂ ಹೋಗಿ ಬಂದು ಲಂಚ್ ಮುಗಿಸಿ ನೆಕ್ಸ್ಟ್ ನಾವು ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಿ. ಸೊ ಆ ಒಂದು ಕ್ಲಿಪ್ನ ಈ ಒಂದು ಬ್ಲಾಗಲ್ಲಿ ಇರುತ್ತೆ ನೋಡಿ. ಬಂದಿದ್ದೀವಿ ಎಲ್ಲ ನೋಡಿ. ಅದು ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ಟ್ರೈನಾಗೆಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಭಾವರಿದ್ದು ಇಲ್ಲಿ ನೋಡಿ ಇಯರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆಯ್ತಾ ಶಾಪಿಂಗ್ ತೋರಿಸ್ರಿ. ವಾವ್ ಕೆಂಪಿ ಸೂಪರ್. ಪಾಪು ಏನ್ ಕೊಡಿಸ್ತಿದೀಯಾ? ಚೀ ನಿಮ್ಮ ಹುಡುಗಿಗೆ ನಿನ್ ಟೇಸ್ಟ್ ಇಲ್ಲ ಅಂತ ಗೊತ್ತಾಯ್ತು. ಇದು ನೋಡಿ, ಇದು ಟೇಸ್ಟ್ ಅಂದ್ರೆ. ನೀವೇನ್ ತಗೋತಿದ್ದೀರಾ? ವೈಫಿಗೆ ಕೊಡಿಸ್ತಿದ್ದೀರಾ? ಸೆಲೆಕ್ಷನ್ ಮಾಡೋದ್ರಲ್ಲಿ ಫುಲ್ಲು ಬ್ಯುಸಿ ಇದೆ ನನ್ನ ತಮ್ಮ. ನೋಡ್ಬೋದು ಅವ್ರ ಗರ್ಲ್ ಫ್ರೆಂಡ್ಗೆ ತಗೊಂಡ್ರೆ ಮೇಡಮ್. ನಾವಿಲ್ಲಿ ಏನು ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಚೀಪಾಗೂ ಇರಲ್ಲ, ತುಂಬ ಹೈ ಕಾಸ್ಟಲ್ಲೂ ಇರಲ್ಲ, ಬೆಸ್ಟ್ ಪ್ರೈಸಲ್ಲಿ ಇಲ್ಲಿ ಸಿಗುತ್ತೆ. ಹಾಗೆಯೇ ಕ್ವಾಲಿಟಿನೂ ತುಂಬ ಚೆನ್ನಾಗೇ ಇರುತ್ತೆ ಕೂಡ. ಸ್ಟ್ರೀಟ್ ಶಾಪಿಂಗ್ ಅಂತ ತಕ್ಷಣ ಕ್ವಾಲಿಟಿ ಚೆನ್ನಾಗಿರಲ್ಲ, ಆ ಥರ ಸ್ಟ್ರೀಟ್ ಇದಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಮಾಮೂಲಿ ಸಿಕಂದ್ರಾಬಾದಲ್ಲಿರೋಂಥ ಜನರಲ್ ಬಜಾರು. ಸೊ ಇಲ್ಲಂತೂ ತುಂಬಾ ವೆರೈಟಿ ಆಫ್ ಬ್ಯಾಂಗಲ್ಸು, ಇಯರಿಂಗ್ಸು. ನೀವೇನಾದರೂ ಡ್ರೆಸ್ ಪರ್ಚೇಸ್ ಮಾಡಿದ್ರೆ ಮ್ಯಾಚಿಂಗ್ ಬಳೆ, ಮ್ಯಾಚಿಂಗ್ ಇಯರಿಂಗ್ಸು ಇಲ್ಲೇ ಕೂಡ ಎಲ್ಲ ಮ್ಯಾಚಿಂಗ್ ಮಾಡಿಕೊಂಡು ರಿಬ್ಬನ್ಸ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಕಲೆಕ್ಷನ್ಸ್ ಇರುತ್ತೆ. ನನಗಂತೂ ಈ ಒಂದು ಸ್ಟ್ರೀಟ್ಗೆ ಬಂದುಬಿಟ್ವಿ ಅಂದರೆ ಈ ಶಾಪಿಂಗ್ ಸ್ಟ್ರೀಟ್ಗೆ ಏನಾದರೂ ಇವಾಗ ಫಂಕ್ಷನ್, ಏನಾದರೂ ಒಂದು ಫಂಕ್ಷನ್ ಇದೆ, ಈ ಗೆಟಪ್, ಈ ರೀತಿ ರೆಡಿ ಆಗಬೇಕು, ಈ ರೀತಿ ಡ್ರೆಸ್ ಇದೆ ಅಂದರೆ ಆ ಡ್ರೆಸ್ ತೊಗೊಂಬಂದು ಈ ಎಂಡಿಂದ ಇನ್ನೊಂದು ಎಂಡ್ವರೆಗೂ ಹೋಗೋ ಅಷ್ಟರಲ್ಲಿ ಅದಕ್ಕೆ ಫುಲ್ಲು ಮ್ಯಾಚಿಂಗು ಇಲ್ಲಿ ಸಿಕ್ಕಿರುತ್ತೆ. ಅಷ್ಟೊಂದು ಕಲೆಕ್ಷನ್ಸು, ಅಷ್ಟೊಂದು ವೆರೈಟಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಕ್ಸ್ಪೆಷಲಿ ಈ ಒಂದು ಶಾಪಿಂಗ್ ಸ್ಟ್ರೀಟ್ ತುಂಬಾ ಇಷ್ಟ. ಸೊ ಇವತ್ತು ನಾನು ನಮ್ಮ ಬ್ಯಾಂಗ್ಳೂರಿಂದ ಅಕ್ಕ ಬಾವರೆಲ್ಲ ಬಂದಿದ್ರಲ್ಲ, ಅವ್ರನ್ನೂ ಕೂಡ ಇಲ್ಲಿ ಕರ್ಕೊಂಬಂದು ಶಾಪಿಂಗ್ ಮಾಡಿಸ್ತಾ ಇದ್ದೀನಿ. ಅವರಂತೂ ತುಂಬ ಇಷ್ಟಪಡ್ತಿದ್ದಾರೆ. ಒಳ್ಳೆ ಚಿಕ್ಕಪೇಟೆಯಲ್ಲಿ ಯಾವ ರೀತಿ ನಮಗೆ ಕಲೆಕ್ಷನ್ಸ್ ಒಂದರಿಂದ ಒಂದು ಸಿಗುತ್ತಲ್ವ, ಅದೇ ರೀತಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಬಟ್ ಅವರು ಕ್ವಾಲಿಟಿ ಕೂಡ ಓಕೆ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ಅನ್ನೋ ಥರ ನಮ್ಮ ಭಾವನೆ. ನೋಡಿ ಶಾಪಿಂಗ್ ಸ್ಟ್ರೀಟ್ ತೋರಿಸಿದ್ದು ಎಲ್ಲ ಹಂಗೆ ತಗೋತಾ ಇದ್ದಾರೆ. ಬಟ್ಟೆ ತೊಗೊಂಡಿದ್ದಾಯಿತು, ಟಾಪ್ಸ್ ತೊಗೊಂಡಿದ್ದಾಯಿತು, ನೆಕ್ಸ್ಟು ಕ್ಲಿಪ್ಸ್ ತೊಗೊಂಡಿದ್ದೆ. ಆಮೇಲೆ ನೈಟ್ ಪ್ಯಾಂಟ್ಸ್ ಕೂಡ ನಾನು ಮ್ಯಾಕ್ಸಲ್ಲಿ ಸೇಮ್ ಕ್ವಾಲಿಟಿ ಇರೋ ಥರ ಕ್ಲಾತ್ಸ್ನ ನಾನು ನೈಟ್ ಪ್ಯಾಂಟ್ಸ್ನ ತೊಗೊಂಡಿದ್ದೀನಿ. ಅಲ್ಲಿ ಬಂದರೆ ಏನಿಲ್ಲ ಅಂದರೂ 1 ಪ್ಯಾಂಟ್ 500-600 ಇರುತ್ತೆ. ಬಟ್ ಇಲ್ಲಿ 350-400ಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ನಾವು ಹ್ಯಾಂಡ್ ಬ್ಯಾಗ್ ಕೂಡ ತೊಗೊಂಡ್ವಿ. ಅಂದರೆ ಒಂದೊಂದು ಬ್ಯಾಗ್ಗೆ ಇಲ್ಲಿ 500-600 ಆ ಥರ ಹೇಳ್ತಾಯಿದ್ರು. ನಾವು 2 ಬ್ಯಾಗಿಂದ ಬಾರ್ಗಿಂಗ್ ಮಾಡಿ ಫೈನಲ್ಲಿ 800 ರುಪಿಗೆ 400 ಆ ರೇಂಜಲ್ಲಿ ತೊಗೊಂಡ್ವಿ. ನೆಕ್ಸ್ಟ್ ಡೇ ಅಲ್ಲಿಂದ ಮಾರ್ನಿಂಗ್ ನಿಯರ್ ಬೈ ಇರೋವಂಥ ಸಂಜೀವಯ್ಯ ಪಾರ್ಕ್ಗೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನಾನು ಕರ್ಕೊಂಡು ಹೋಗಿದ್ದೆ. ಸೊ ಅವರು ಅಪರೂಪಕ್ಕೆ ನಮಗೆ ಹೈದ್ರಾಬಾದಿಗೆ ಬರೋದು, ಸೊ ಹಾಗಾಗಿ ಅವ್ರ ಮನೇಲೇ ಇಟ್ಕೊಂಡ್ರೆ ಬೋರ್ ಆಗುತ್ತೆ ಅಂತ ಹೇಳಿ ನಾನು ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡಿಸಿದ್ದಾಯಿತು, ಮ್ಯೂಸಿಯಂ ತೋರಿಸಿದ್ದಾಯಿತು. ನೆಕ್ಸ್ಟು ಸಂಜೀವಯ್ಯ ಪಾರ್ಕು, ಇದೊಂದು ಪಾರ್ಕು ತುಂಬಾ ದೊಡ್ಡ ಪಾರ್ಕು, ಚೆನ್ನಾಗಿದೆ ಮಕ್ಕಳಿಗೆಲ್ಲ. ಸೊ ಅಲ್ಲಿ ಬಂದು ನಾವು ಕಣ್ಣ ಮುಚ್ಚಾಲೆ ಈ ರೀತಿ ಆಟ ಆಡ್ತಾ ಹೇಗೋ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಹಾಗೆಯೇ ಕೊನೆಯಲ್ಲಿ ನನಗೆ ಏನನ್ನಿಸ್ತು ಅಂದರೆ, ಈ ರೀತಿ ಫ್ಯಾಮಿಲಿ ಜೊತೆಗೆಲ್ಲ ಆಟ ಆಡಿ 2-3 ದಿನ ಬರ್ಡೇ ಪಾರ್ಟಿ ಎಲ್ಲ ಮಾಡಿ ಈಗೆಲ್ಲ ಆಯ್ತಲ್ವ, ನನಗೆ ಕೊನೆಯಲ್ಲಿ ಅವರು ಹೊರಡ್ತೀವಿ ಅನ್ನೋ ಮೂಮೆಂಟಲ್ಲಿ ಕಣ್ಣಲ್ಲಿ ಒಂಥರ ಅದು ಗೊತ್ತಾಗ್ತಿಲ್ಲ ಫೀಲಿಂಗು. ಮೇಲೆ ಅವ್ರ ಮುಂದೆ ನನಗೆ ಅಳಕ್ಕೂ ಆಗ್ತಾ ಇಲ್ಲ, ಒಳಗೆ ಏನೋ ಒಂಥರ ಮಿಸ್ ಮಾಡ್ಕೋತೀನಿ ಅನ್ನೋ ಫೀಲಿಂಗ್ ಕೂಡ ಇತ್ತು. ಅದೊಂದು ಮ್ಯಾಟ್ರಿಗೆ ನನಗೆ ತುಂಬ ಬೇಜಾರಿತ್ತು. ಯಾಕಂದರೆ ಅವರು ಬಂದು ಆಯಿತು 3 ಡೇಸ್ ಆಯಿತು. ಅವ್ರ ಜೊತೆ ನಾವು ಆ್ಯಕ್ಚುಲಿ ಹಸ್ಬೆಂಡ್, ನಾನು ಮಗಳ ಜೊತೆ ಇದ್ದು ಏನು ಗೊತ್ತಾ, ಈ ರೀತಿ ಏನಾದರೂ ಸಡನ್ನಾಗಿ ಬಂದು ಮತ್ತೆ ಹೋಗ್ತಾ ಇದ್ದಾರೆ ಅಂದಾಗ ತುಂಬಾ ಬೇಜಾರಾಯಿತು ನೋಡಿ ಅವ್ರನ್ನ. ನೆಕ್ಸ್ಟು ನಾವು ಇಲ್ಲೇ
ನಿಯರ್ ಬೈ ಇರೋವಂಥ ರೈಲ್ವೆ ಸ್ಟೇಷನ್ನಲ್ಲಿಗೆ, ಅಂದರೆ ಇಲ್ಲಿಂದ ಸಿಕಂದ್ರಾಬಾದಿಂದ ನೆಕ್ಸ್ಟು ಮೇನ್ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೂ ಕೂಡ ಟ್ರೈನ್ ಇದೆ. ಸೊ ಹಾಗಾಗಿ ಕ್ಯಾಬ್ ಏನು ಬೇಡ, ಹತ್ರನೇ ಇದೆಯಲ್ಲ, ಬೈ ವಾಕಲ್ಲಿ ಇದ್ದಂಕಲ್ಲ, ಏನಕ್ಕೆ ಸುಮ್ಮನೆ ಕ್ಯಾಬ್ ಅಂತ ಹೇಳಿ ಅವರು ಇಲ್ಲೇ ಕೂಡ ಹತ್ತುತ್ತಾ ಇದ್ದಾರೆ. ಭವಿಷ್ಯ ಕೂಡ ಅವರಿಗೆ ಟಾಟಾ ಮಾಡೋದಕ್ಕೆ ಬಂದಿದ್ದಾರೆ. ನಾವು ಬಂದಿದ್ದೀವಿ. ನನಗಂತೂ ಅವ್ರನ್ನ ಕಳಿಸೋದಕ್ಕೆ ಮನಸ್ಸಿಲ್ಲ, ಸೊ ಆದರೂ ಕಳಿಸ್ಬೇಕಾಯ್ತು. ಏನೇ ನಾನು ಇವತ್ತು ಈವ್ನಿಂಗ್ ಅಂದರೆ ಅವ್ರನ್ನೆಲ್ಲ ಆಲ್ಮೋಸ್ಟು ನಾನು 4:30 ಹಂಗೆ ಅವ್ರನ್ನ ನಾವು ಬಿಟ್ಟು ಡ್ರಾಪ್ ಮಾಡಿ ಬಂದ್ವಿ. ಬಂದಾದಮೇಲೆ ನಾನು ಇವತ್ತು ಸ್ಯಾಂಡ್ವಿಚ್ ರೆಸಿಪಿ ಮಾಡ್ತಾಯಿದ್ದೆ. ಸೊ ಆ ಒಂದು ಸ್ಯಾಂಡ್ವಿಚ್ ರೆಸಿಪಿನ ನಿಮ್ಮಲ್ಲಿ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ದಟ್ ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಮೊದಲಿಗೆ ನಾನು ಕುಕ್ಕುಂಬರ್ ತೊಗೊಂಡೆ, ಹಾಗೆ ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ, ಹಾಗೆ ಆನಿಯನ್ ಕೂಡ ತೊಗೊಂಡಿದ್ದೀನಿ. ಈಗ ನೋಡ್ಬೋದು ನಾನು ಅಂದರೆ ಎಲೆಕೋಸು ಕ್ಯಾಬೇಜ್ ಅಂತೀವಲ್ಲ, ಅದನ್ನು ಕೂಡ ತೊಗೊಂಡಿದ್ದೀನಿ. ಟೊಮೊಟೊ ಮತ್ತು ಕೋರಿಯಂಡರು ಇಷ್ಟನ್ನು ನೀವು ಸಣ್ಣದಲ್ಲಿ ನಿಮ್ಮ ಕೈಲಿ ಎಷ್ಟು ಸಣ್ಣದಾಗಿ ಹೆಚ್ಚೋಕ್ಕಾಗುತ್ತೋ ಅಷ್ಟು ಚೆಂದಾಗಿ ಚಾಪ್ ಮಾಡ್ಬೋದು. ಇಲ್ಲ ಚಾಪರ್ ಇರುತ್ತಲ್ವ, ವೆಜಿಟೇಬಲ್ಸ್ ಕಟ್ಟರು, ಅದರಲ್ಲಿ ಚಾಪ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಅಮೂಲ್ ಚೀಸ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದು ಇರುತ್ತೋ ಚೀಸು, ಮನೇಲಿ ಇರೋವಂಥ ಚೀಸ್ನ ನೀವು ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಎಸ್ಪೆಷಲಿ ನನಗೆ ಅಮೂಲೇ ತುಂಬ ಇಷ್ಟ. ಅಮೂಲ್ ತುಪ್ಪ ಆಗಿರ್ಬೋದು, ಹಾಗೆ ಅಮೂಲ್ ಚೀಸು, ಈ ರೀತಿ ಎಲ್ಲ ನನಗೆ ತುಂಬ ಇಷ್ಟ ಆಗಿರೋದು. ಸೊ ಇದು ಯಾವುದೇ ಪ್ರಮೋಟ್ ಅಲ್ಲ, ನನ್ನ ಇಷ್ಟ ಆಗಿರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೀಟಾಗಿ ನಾನು ಒಂದು ಸ್ಪೂನಲ್ಲಿ ಚೀಸ್ನ ಹಾಕೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಚೀಸ್ ನೀವು ಎಷ್ಟು ಹಾಕೋತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಈಗ ನಾವು ಪಿಜ್ಜಾದಲ್ಲೆಲ್ಲ ಚೀಸು ಬಾಯಿಗೆ ಸಿಗ್ತಾ ಇದ್ದಾಗ ಎಷ್ಟು ಎಮ್ಮಿಯಾಗಿ ಟೇಸ್ಟ್ ಬರುತ್ತೆ ಅಲ್ವಾ, ಆ ರೀತಿ ಬರುತ್ತೆ. ಸೊ ದಟ್ ನಿಮ್ಗೆ ಎಷ್ಟು ನಿಮಗಿನ್ನೂ ಚೆನ್ನಾಗಿ ಬೇಕು, ಎಮ್ಮಿ ಅನ್ನಿಸ್ಬೇಕು ಅಂದರೆ ನೀವು ಅಷ್ಟು ಚೀಸ್ನ ಯೂಸ್ ಮಾಡ್ಬೋದು. ನಾನಿವಾಗ ಹಾಫ್ ಚೀಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮತ್ತು ಇನ್ನೂ ಹಾಫ್ ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸ್ಟಫಿಂಗ್ನ ಮಾಡ್ಕೋತೀನಿ. ಈ ಸ್ಟಫಿಂಗ್ ಮಿಕ್ಸ್ ಮಾಡೋದ್ರಲ್ಲಿ ನಾನು ಬ್ರೆಡ್ ಪಕ್ಕದಲ್ಲಿ ಕಾಣಿಸ್ತಿದೆ ಅಲ್ವಾ, ಆ ಬ್ರೆಡ್ ಬಗ್ಗೆ ಹೇಳ್ತೀನಿ. ನಾನು ಬ್ರೆಡ್ನ ಆಲ್ರೆಡಿ ಮೊದಲಿಗೆ ನಾನಿವಾಗ ರೆಡ್ ಚಿಲ್ಲಿ ಕೂಡ ಹಾಕ್ಕೊಂಡೆ. ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ಸ್ಟಫಿಂಗು, ಆಮೇಲೆ ಮಿಸ್ ಆಗಿಬಿಡುತ್ತೆ. ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡ್ಮೇಲೆ ನಾನು ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ಕೊಂತಿದ್ದೀನಿ. ಅಂದರೆ ಕರಿಮೆಣಸು ಇರುತ್ತಲ್ಲ, ಅದನ್ನು ಕೂಡ ಒಂದು ಚಿಟಿಕೆಯಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಸ್ಟಫಿಂಗ್ ರೆಡಿ ಆಯಿತು. ಹಾಗೆ ನಾನು ಇವಾಗ ಬ್ರೆಡ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ನಿಮಗೆ ತುಂಬ ಹೆಲ್ತಿಯಾಗಿ ಬೇಕು ಸ್ಯಾಂಡ್ವಿಚ್ ಅಂದರೆ ನೀವು, ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ಸೊ ಅದ್ರ ಬದಲಾಗಿ ನೀವು ವೀಟ್ ಬ್ರೆಡ್ ಬರುತ್ತೆ ಅಲ್ವಾ, ಬ್ರೌನ್ ಬ್ರೆಡ್ಡು, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಇದು 100% ಹೆಲ್ತಿಯಾಗೇ ಬರುತ್ತೆ. ವೆಜಿಟೇಬಲ್ಸ್ ಎಲ್ಲ ಇರುತ್ತೆ, ಚೀಸ್ ಇರುತ್ತೆ, ಹಾಗೆ ಬ್ರೆಡ್ ಕೂಡ ನಿಮಗೆ ವೀಟ್ ಅಥವಾ ಬ್ರೌನ್ ಬ್ರೆಡ್ ಆದರೆ ತುಂಬಾ ಹೆಲ್ದಿಯಾಗಿರುತ್ತೆ ಅಲ್ವಾ. ಡಯಟ್ ಮಾಡೋರಿಗೆ ಡಯಟ್ ಫುಡ್ಡೇ ಇದು. ಹಾಗೆ ನಾನಿವಾಗ ಕಾರ್ನ್ಫ್ಲೋರ್ ಅಂದರೆ ನಾನು ಈವ್ನಿಂಗ್ಗೆ ಕಾರ್ನ ಬೇಯಿಸಿ ಇಟ್ಟಿದ್ದೆ. ಸೊ ಇದಕ್ಕೂ ಯೂಸ್ ಆಗುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ. ಈಗ ಅದನ್ನು ನಾನು ನೀಟಾಗಿ ಬಿಡಿಸೋದಕ್ಕೆ ಟೈಮ್ ಇಲ್ಲ. ಸೊ ದಟ್ ನಾನು ಇವಾಗ ಚಾಕುನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅರ್ಧ ವೇಸ್ಟ್ ಆಗ್ಬೋದು. ನೀವು ನೀಟಾಗಿ ಟೈಮ್ ಇದ್ದರೆ ನೀಟಾಗಿ ಒಂದೊಂದೇ ಬಿಡಿಸ್ಕೊಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಕಾರ್ನು ಕೂಡ ಹಾಕ್ತೀವಲ್ವ, ಒಂಥರ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ತುಂಬಾ ನಮ್ಗೆ ಆಲ್ರೆಡಿ ಈಗ ಈ ಸ್ಟಫಿಂಗ್ ನೋಡೇ ಬಾಯಲ್ಲಿ ನನಗೆ ನೀರು ಬರ್ತಾ ಇದೆ. ಈಗ ಇದು ಸ್ಟಫಿಂಗ್ ರೆಡಿ ಆಯಿತು. ಹಾಗೆ ನಾನು ಬ್ರೆಡ್ ಬಗ್ಗೆ ಹೇಳ್ತೀನಿ ಅನ್ನಲ್ಲ, ಬ್ರೆಡ್ಡು ನಾನು ಇನ್ನರ್ ಲೇಯರಲ್ಲಿಗೆ ಸ್ವಲ್ಪ ಗೀ ಹಾಕಿ ಒಂದೊಂದು ಸ್ಪೂನು ಬ್ರೆಡ್ನ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಏನರಲ್ಲಿ, ತವಾದಲ್ಲೇ. ಸೊ ನೀವು ಬೇಕಾದರೆ ಈಗ ನಾನು ಅದನ್ನು ಈ ಸ್ಟಫಿಂಗ್ನ ಒಂದು ನಿಮಿಷ ಸ್ಟಫಿಂಗ್ನ ನಾವು ಫಿಲ್ ಮಾಡ್ಕೊಳ್ಳೋದು ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಸ್ಟಫಿಂಗ್ನ ಸ್ಪೂನಲ್ಲಿ ಫಿಲ್ ಮಾಡಿ ನೀವು ಎಷ್ಟು ಜಾಸ್ತಿ ಸ್ಟಫಿಂಗ್ ಹಾಕ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ಕ್ಲೋಸ್ ಮಾಡಿಕೊಂಡು ಈಗ ಇದು ಒಂದು ಸ್ಯಾಂಡ್ವಿಚ್ಗೆ ರೆಡಿ ಆಯಿತು. ಈಗ ನೆಕ್ಸ್ಟ್ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಬ್ರೆಡ್ನ. ಹಾಗೆಯೇ ನಾನಿಲ್ಲಿ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ಕೋತಾ ಇದ್ದೀನಿ. ನಿಮ್ಮಲ್ಲಿ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ನೀವು ನಾರ್ಮಲಿ ತವ ಬರುತ್ತಲ್ವ, ನಾರ್ಮಲಿ ತವ ಇರುತ್ತೆ, ಹಾಗೆ ರೊಟ್ಟಿ ಚಪಾತಿ ಮಾಡ್ತಿರಲ್ಲ ಅದರಲ್ಲೇ ಹಾಕ್ಕೋಬೋದು. ನೋಡ್ತಿರ್ಬೋದು ಇವಾಗ ನಾನು ಸ್ಯಾಂಡ್ವಿಚ್ ಮೇಕರಲ್ಲಿ, ಅಂದರೆ ಇದು ನಾನು ಸ್ಯಾಂಡ್ವಿಚ್ ಮೇಕರಲ್ಲಿ ಆನ್ ಮಾಡಿದ್ದು ಎಲ್ಲ ನಾನು ವೀಡಿಯೋ ಪಾಸ್ ಮಾಡಿ ಮತ್ತೆ ಆನ್ ಮಾಡ್ಕೊಂಡಿದ್ದೀನಿ ಅನ್ನೋ ಇದರಲ್ಲೇ ನಾನು ಆಲ್ರೆಡಿ ಎಲ್ಲ ಇಟ್ಬಿಟ್ಟೆ. ನೋಡ್ತೀನಿ ಅದು ಇನ್ನೊಂದು ಸತಿ ಪಾಸ್ ಮಾಡಿ ಆನ್ ಮಾಡೋ ಅಷ್ಟೊತ್ತಿಗೆ ಅಯ್ಯೋ ಅದು ವೀಡಿಯೋನೇ ಆಗಿರಲಿಲ್ಲ. ಸೊ ನೋಡ್ಬೋದು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡಿರೋದ್ರಿಂದ ಗ್ರಿಲ್ ಟೈಪ್ ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ. ನೀವು ಬೇಕಾದರೆ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ತವದಲ್ಲೇ ಕೂಡ ಮಾಡ್ಕೋಬೋದು. ಮೇಲೆ ಕೆಳಗೆ ಮತ್ತೆ ನಾನು ಗೀ ಹಾಕಿ ಈ ಸ್ಯಾಂಡ್ವಿಚ್ ಮೇಕರಲ್ಲಿ ಇದನ್ನು ಇಟ್ಟಿದ್ದೆ. ಈಗ ಈ ರೀತಿ ಸೆಂಟ್ರಲ್ಲಿ ಕಟ್ ಸರ್ವ್ ಮಾಡಿದ್ರೆ ತುಂಬಾ ನೀಟಾಗಿ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಕೂಡ ಇವಾಗ ಡ್ಯೂಟಿಯಿಂದ ಈಗ ತಾನೇ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ರು. ಅವರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಸ್ಯಾಂಡ್ವಿಚ್ ಕೊಟ್ಟೆ. ಟೀ ಬದಲಿಗೆ ಇವತ್ತು ಸ್ಯಾಂಡ್ವಿಚ್ ಕೊಟ್ಟಿದ್ದೀಯಾ ಅಂತಿದ್ರು. ಸೊ ಈ ಬ್ಲಾಗ್ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊತೀನಿ. ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್, ಟೇಕ್ ಕೇರ್.